ಒಂದು ಸಣ್ಣ ಪ್ರಮೋಷನ್ ಇದೆ ಗೈಸ್. ಶ್ರಾವಣ ಮಾಸ ಇದ್ದಾಗ ಮುದ್ದ ನಾನ್ ವೆಜ್ ಪ್ರಮೋಷನ್ಸ್ ಬರ್ತಾವ. ಪಕ್ಕ ಪ್ಯೂರ್ ನಾಟಿ ಸ್ಟೈಲ್ ಗೈಸ್. ಅದೇ ಇವ್ ರೋಡಾಗ ಅಡ್ಡಾಡ್ಕೊಳ್ಬೇಕು. ಮತ್ತೆ ತಿನ್ನಲ್ಲ ರೋಡಾಗ ಅಡ್ಡಾಡವ. ವರ್ಣನ್ ಬಗ್ಗೆ ವರ್ಣನೆ ಸಾದವಾದ ಲೆಮನ್ ಟೀಯನ್ನು ಸುಯಿಸಿ ವರ್ಣ ಮಾಡಕತ್ತಿರ 25 ರೂಪಾಯಿ ಒಂದು. ಪ್ರೀತಿನ ತುಂಬಾ ತುಂಬಾ ತುಂಬಿಸಿ ಕೊಡಕತ್ತಾರಲ್ಲ ಲೆಮನ್ ಟೀ. ಸಂದೀಪ್ ಟೀ ಅಡ್ಡಕ್ಕೆ ಬಂದ್ ಕೂಡ ಫಸ್ಟ್ ಕುಡಿಯೋದು ಲೆಮನ್ ಟೀ. ನ್ಯೂ ರೆಸಿಪಿ ಟೇಸ್ಟ್ ಮಾಡಕ ಬಿಗ್ಗೆಸ್ಟ್ ಕೊಲ್ಯಾಬ್ ಇನ್ ಹೊಸಪೇಟೆ ಅಂದ್ರೆ ಪಾಪಡಿ ಉಚ್ಚಿ ಮಾಡಿ ರೆಡಿ ಆಗಕತ್ತಾನ ಗೈಸ್. ಅದು ಮುಷ್ಟಿ ಹಿಡ್ದಾನಂದ್ರೆ ಗೊತ್ತಾಗಕ್ಕೆ ಏನ್ ತೋರಿಸ್ತಾನಂತ ಅಂದ. ಇಂಥವ್ರು ಕೂಡ ನಾವು ಬಾಳೆ ಮಾಡಕತ್ತೀವಿ ಗೈಸ್. ತುಂಬಾ ತೆಗಿಯಕದ ಬರೀ ಸ್ಮೆಲ್ ಕೊಡೋದು ಒಂದು ಬಳೆ ಗೈಸ್. ನಮ್ಮ ಮಮ್ಮಿಗೂ ನೆಗಡಿ ಬಂದ್ಬಿಟ್ಟಿತ್ತು ಗೈಸ್. ಹೆಂಗ್ ಮತ್ತೆ ನಿಮ್ ಸೊಸಿಗೆ ಬಂದೈತೆ ಅಂತಾರ ನೆಗಡಿ? ನಮ್ ಕೂಸು ಈ ತರ ಮಕ್ಕಳ ಗೈಸ್ ಫುಲ್ ಆರಾಮ್ಸೆ ಬೆಚ್ಚಿಗೆ. ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಆಲ್ಮೋಸ್ಟ್ ಅಲ್ಲ ಎಲ್ಲ ರೆಡಿ ಗಿಡಿ ಆಗಿ ಕುಂತೀನಿ ಗೈಸ್. ಈಗ ಸ್ವಲ್ಪ ವರುಣ್ ಅಂದ್ರೆ ಸ್ವಲ್ಪ ಖಾನಾವಳಿ ಹೆಚ್ಚೋಗಿ ಇರ್ತವೆ ಗೈಸ್. ಸ್ವಲ್ಪ ಬಂದ್ಮ್ಯಾಗ ಒಂದು ಪ್ರಮೋಷನ್ ಇಂದ ಮಾತಾಡ್ದೆ ಇದ್ ಗೈಸ್. ಅದಕ್ಕೊಂದು ಹೋಗ್ಬೇಕು. ಅದ್ರ ಬಗ್ಗೆ ಯಾರೇ ಒಂದು ಗೈಸ್ ಭಾಳ ದಿನ ಡಿಲೇ ಹೊಡ್ಯಾಕತೈತಿ. ಅದಕ್ಕೊಂದು ಹೋಗ್ಬೇಕು. ಈಗ ನಮ್ಮ ಅಜ್ಜಿ ಸ್ವಲ್ಪ ರಾಟಿದ್ ಇದಾಗೈತಂತ ಸ್ವಲ್ಪ ಮಾಡಮ್ಮ ಗೈಸ್. ಈಗ ಸೀದಾ ಈವ್ನಿಂಗ್ ಟೈಮ್ನಾಗ ಬ್ಲಾಗ್ ಮಾಡಾಕತ್ತೀನಿ ಗೈಸ್. ಒಂದು ಸಣ್ಣ ಮಿನಿ ಪ್ರಮೋಷನ್ ಇತ್ತು. ಮಿನಿ ಅಂದ್ರೆ ಒಂದು ನಾನ್ ವೆಜ್ ಇತ್ತು. ಅಂದ್ರೆ ಮುದ್ದಾಮ್ ಬರ್ತಾವ ಗೈಸ್. ಈಗ ಶ್ರಾವಣ ಮಾಸ ಇದ್ದಾಗ ಮುದ್ದಾಮ್ ನಾನ್ ವೆಜ್ ಪ್ರಮೋಷನ್ಸ್ ಬರ್ತಾವ. ಆದ್ರೆ ಏನು ಮಾಡೋಕ್ಕಾಗಲ್ಲ, ಮಾಡಮ್ ಗೈಸ್. ಈಗ ಇದೆ ಪ್ರಮೋಷನ್ ಹೋಟೆಲ್ ಪಕ್ಕ ಪ್ಯೂರ್ ನಾಟಿ ಸ್ಟೈಲ್ ಗೈಸ್. ಇದು ಅಲ್ಲೇ ನಾಟಿ ಹೋಳಿಗೆ ನಾಟಿ ಅನ್ನೋದು. ಅಲ್ಲೇ ಇವು ರೋಡಾಗ ಅಡ್ಡಾಡ್ತಾವಲ್ಲ ಮತ್ತೆ. ಓ ಮತ್ತೆ ತಿನ್ನಲ್ಲ ರೋಡಾಗ ಅಡ್ಡಾಡವ. ಯಾಕೇನು ಮಾಡ್ತಾರಲ್ಲ ಗೈಸ್. ನೋಡಮ್ ಗೈಸ್ ಹೋಗಿ ಸ್ವಲ್ಪ ಡಿಸ್ಕಷನ್ ಐತೆ, ಡಿಸ್ಕಷನ್ ಮಾಡವ. ವರುಣ್ ತಿನ್ನವಲ್ಲ, ಅದೇ ಬೇಜಾರಾಗತ್ತಾನ. ಶ್ರಾವಣ ಮಾಸ ಭಾಳ ಬೇಜಾರಾಗ್ಬಿಟ್ಟಲ್ಲ. ತಿಂತ್ಯಾ ಗೈಸ್? ಅಡ್ಡಿ ನೀವು ನೋಡ್ತಿದ್ರೆ ಮನ್ಯಾಗ ಅಕ್ಕಪಕ್ಕ ಏನೋ ಇದ್ರೆ ತಗೊಂಡು ಹಾಕ್ಬಿಟ್ರಿ ತಿನ್ನಿ ಅಂತ ಅನ್ನಕತ್ತಾನ. ಒಂದು ಲೈವ್ ಕಾನ್ಸರ್ಟ್ ನಡೆಯಕತ್ತೈತೆ ಗೈಸ್. ಈಗ ಏನಂತಂದ್ರೆ ಅದು ನಮ್ಮ ಕಪ್ಪಿ ಹೇಳ್ತಾನೆ ಗೈಸ್. ಅದು ವರ್ಣನ್ ಬಗ್ಗೆ ವರ್ಣನೆ ವರ್ಣನೆ ಏನಂತಂದ್ರೆ ಮಾಡುವ ವಿಧಾನ. ಒಂದು ಜಾಂಬಿನಲ್ಲಿ ಹನಿಯನ್ನ ಅಲ್ಲಿ 3 ಜಾಂಬ ಒಟ್ಟಾಡಿಗೆ ಆಗತ್ತಲ್ಲೇ ಮಾತಾಡಿ ನಾನು ಆಮೇಲೆ ಪುದೀನ ಮೇಲೆ ಸುರಿಸಿ ನೀರನ್ನ ಅದೇನದ ನಾನೇ ಓದೋದು ಹಿಂಗೆ ಲೆಮನ್ ಟೀ ರೆಡಿ. ಸಾದವಾದ ಲೆಮನ್ ಟೀಯನ್ನು ಸುಯಿಸಿ ಸ್ಪೆಷಲ್ ಕಾಸ್ಟ್ ಬಂದು ವರ್ಣ ಮಾಡಕತ್ತಿರ 25 ರೂಪಾಯಿ ಒಂದು. ರೆಡಿ ಐತೆ ಬ್ರೋ. ಪ್ರೀತಿನ ಸ್ವಲ್ಪ ಜಾಸ್ತಿ ಪ್ರೀತಿನ ತುಂಬಾ ತುಂಬಾ ತುಂಬಿಸಿ ಕೊಡಕತ್ತಾರಲ್ಲ ಲೆಮನ್ ಟೀನ. ಪ್ರೀತಿನ ಒಂದು ನ್ಯೂ ಅಪ್ಡೇಟ್. ಸಂದೀಪ್ ನಮ್ಮ ಟೀ ಅಡ್ಡಕ್ಕೆ ಬಂದ್ ಕೂಡ ಫಸ್ಟ್ ಕುಡಿಯೋದು ಲೆಮನ್ ಟೀ. ಇವತ್ತು ನ್ಯೂ ಅಪ್ಡೇಟ್, ನ್ಯೂ ರೆಸಿಪಿ ಟೇಸ್ಟ್ ಮಾಡಕತ್ತಾನ. ಏನಂತಂದ್ರೆ ಬಾದಾಮ್ ಹಾಲ್ ಗೈಸ್. ಎಕ್ಸ್ಟ್ರಾ ಕೇಸರಿ ಹಾಕಿವಿ. ಕೇಸರಿ ಮತ್ತೆ ತಿನ್ಬಿಟ್ಟಾನ. ಕೇಸರಿ ತಿಂದಾನೆ. ಒಬ್ರು ಮಾತಾಡ್ತಾರೆ ಅಂಬಾನಿ ಜೊತೆ ಕೊಲಾಬ್ ಆಗಿದೆ. ದ ಬಿಗ್ಗೆಸ್ಟ್ ಕೊಲಾಬ್ ಇನ್ ಹೊಸಪೇಟೆ ಅಂದ್ರೆ ರಿಲಯನ್ಸ್ ಸ್ಮಾರ್ಟ್ ದೊಡ್ಡ ಕೊಲಾಬ್ ಆಗೈತೆ ಗೈಸ್. ವಿಜಯನಗರ NTDC ಹೋಗಿ ಚಾನಲ್ಗೆ ಹೋಗಿ ನೋಡ್ಬೋದು. ಆಫರ್ಸ್ ಬಿಟ್ರ ಅನ್ನೋತ ಹೋಗಿ ನೋಡ್ಬೋದು. ಬೆಸ್ಟ್ ಕೊಲಾಬ್ ಅದು, ಎವರ್ ಕೊಲಾಬ್. ಗೈಸ್ ಅನಾಹುತ ವೈರಲ್ ಆಗಿರೋ ಏಕೈಕ ನಮ್ಮ ಸಂದೀಪ್ ವರುಣ್ ಪಾಪಡಿ ಹೋಗ್ಯಾರ ಗೈಸ್. ಈಗ ಇದು ನಾನು ಮನೆಗ ವರುಣ ಅಜಯ್ ಹೋಗ್ಯಾರ ಗೈಸ್. ಈಗ ಪಾಪಡಿ ಉಚ್ಚಿ ಮಾಡಿ ರೆಡಿ ಆಗಕತ್ತಾನ ಗೈಸ್. ಈಗ ನಮ್ದು ಆಯುಧ ಮರ್ತ್ಬಿಟ್ಟಿವಿ ಗೈಸ್ ಮನ್ಯಾಗ. ಯಾಕಂದ್ರೆ ಇದಿಲ್ಲ ಅಂದ್ರೆ ನಾವು ವಿಡಿಯೋ ಮಾಡೋಕ್ಕಾಗಲ್ಲ. ಒಂದು ನಾರ್ಮಲ್ ನಾನ್ ವೆಜ್ ಪ್ರಮೋಷನ್ ಗೈಸ್. ಇದು ಹೋಗುವ ಲೆಟ್ಸ್ ಗೋ. ಉಚ್ಚಿ ಮಾಡಿದೆ ಪ್ರತಿ ಸರಿ ಗೈಸ್. ಎಲ್ಲೋದ್ರೆ ಇದು ಕಿಟಿ ನಿಂದ್ರಿಸೋದು ಹಿಂಗೆ ಬರೋದು ಗೈಸ್. ಲೆಟ್ಸ್ ಗೈಸ್. ಈಗ ಶೂಟ್ ಗೀಟ್ ಎಲ್ಲ ಮುಗಿತು ಸರ್ ಗೈಸ್. ಈಗ
ಒಳಗಡೆ ಎಲ್ಲ ಶೂಟ್ ಆಯ್ತು. ಈಗ ವರುಣ್ ಬರೋದೊಂದು ಕಾಯಕತ್ತೀವಿ, ಯಾಕಂದ್ರೆ ಅಲ್ಲಿ ಮತ್ತೆ ಇವತ್ತು ಇದು ಆರ್ಡ್ರ್ ಮಾಡಿದ್ವಿ ಗೈಸ್ ಪೌಡ್ರು. ಮತ್ತೆ ಬರೋಕ್ಕೆ ವರುಣ್ ತೊಂಬರಕ್ಕೆ ಹೋಗೋಣ. ನಾನು ಶೂಟ್ ಆಗಿದ್ದೆ, ಇಬ್ಬರು ಆರ್ಟಿಸ್ಟ್ ಇಲ್ಲಿ ಕುಂತಾರೆ ಗೈಸ್. ಇಬ್ಬರು ಸ್ವಲ್ಪ ನಿಮ್ಮ ಮಖವನ್ನು ತೋರಿಸಿ ನಮ್ಮ ಪ್ರೇಕ್ಷಕರಿಗೆ ತೋರಿಸ್ತೀರಾ ಏನು ಹಾಕ್ಲ? ಎಷ್ಟು ಚಂದ ನೀ ಸೀರೆ ಈಗ ಶೂಟೆಲ್ಲ ಆದಮೇಲೆ ಈಗ ಇರೋದು ಬೇಡ, ಈಗಿರೋದು ಬೇಡ ಗೈಸ್. ಅದು ಮುಷ್ಟಿ ಹಿಡ್ದಾನಂದ್ರೆ ಗೊತ್ತಾಗಕ್ಕೆ ಏನು ತೋರಿಸ್ತಾನಂತ ಅಂದ. ಇಂಥವ್ರು ಕೂಡ ನಾವು ಬಾಳೆ ಮಾಡಾಕತ್ತೀವಿ ಗೈಸ್, ಏನು ಅನ್ನೋಕ್ಕಾಗಲ್ಲ. ಅದಕ್ಕೆ ಈಗ ಸೀದಾ ಬ್ಯಾಟಿಂಗ್ ಹೊಡೆಯೋದು. ಈಗ ಯಾರು ಬರ್ತಾರೋ ಗೊತ್ತಲ್ಲ, ಅದ್ರ ಕೂಡ ವಿತ್ ಹೇಳ ಬೇಡ. ಈಗ ಇವರಿಬ್ಬರು ಸೇರಿ ಶೂಟಿಂಗ್ ತುಂಬ ಕದ ತೆಗಿಯಕದ. ಅವ್ನು ಬರೀ ಸ್ಮೆಲ್ ಕೊಡೋದಂದ ಅವ್ನು ಬಳೆ ಹೊತ್ತು. ಇಲ್ಲಿ ಈ ಕಡೆ ನೋಡ್ಲೆ. ಈಗ ಪ್ರಮೋಷನ್ ಆಗಿ ಗೈಸ್, ಈಗ ವರುಣ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಯಾನ. ಇನ್ನೊಂದು ಸ್ವಲ್ಪದ್ರಾಗೆ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಬರುತ್ತೆ, ಆದರೆ ಈಗ ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸಾಗಿ ಅಪ್ಡೇಟ್ ಬರ್ತೈತೆ. ಕಪ್ಪಿ ಯಾಕೆ ಏನಾಗ್ತದೆ? ಏನಿಲ್ಲ, ಹೆಂಗೆ ವರುಣ ಹೆಂಗಿರಲಿ ಹಾಂ ಸೈಕಲ್ ಅಂದರೆ ಈಗ ನ್ಯೂ ಅಪ್ಡೇಟ್ ಬರ್ತದೆ ಗೈಸ್. ನಮ್ಮ ಚಾನಲಿಗೆ ಹೋಗಿ ಕೆಳಗಿರೋ ಚಾನಲ್ ತೋರಿಸುವಂತೆ. ವರುಣ ಏನೋ ಹೇಳತ್ತೆ, ಏನು ಹೇಳಕತ್ತಿಲ್ಲ ಈ ವಿಡಿಯೋ. ನಾನು ಫುಲ್ ಮೌನಾಚರಣೆಪ್ಪ. ಹಾಂ ಗೈಸ್, ಇವ್ರಿಬ್ಬರದು ಕೆಲಸ ಇದೆ ಗೈಸ್. ಇವ್ರಿಬ್ಬರದ್ದು ಎಲ್ಲ ಇದ್ದಿದ್ದೇ ಇರೋ ನೀ ಗಾಡಿ ಹೊಡಿಯಲ್ಲ ಆ ಗಾಡಿ ಹೊಡಿ. ಗೈಸ್ ಈಗ ಪ್ರಮೋಷನ್ ಮುಗಿತು. ಈಗ ಲೆಟ್ಸ್ ವಿಡಿಯೋ ಕಂಪ್ಲೀಟ್ ವಿಡಿಯೋ ನಮ್ಮದು ಇದ್ರಾಗ ಬರುತ್ತೆ ಚಾನಲ್ ಆಗ. ಹೋಗಿ ಒಂದ್ಸಲ ವಿಸಿಟ್ ಮಾಡಿರಿ. ನಾನ್ ವೆಜ್ ಲವರಿಗೆ ಅಂತೂ ಅನವತ್ತ ಮೆನು ಐತೆ. ಎಲ್ಲ ನಿಮ್ಮ ಕಿಟಿ ಇನ್ನೊಂದೇನಂದ್ರೆ, ಈಗ ಮನೆ ಊಟಕ್ಕೆ ಬಂದಾಗ ನಮ್ಮ ಮಮ್ಮಿ ಒಂದು ಶಾಕಿಂಗ್ ಅಂದ್ರೆ ಬ್ರೇಕಿಂಗ್ ಶಾಕಿಂಗ್ ನ್ಯೂಸ್ ಏನಂತ ಅಂದ. ಹೇಳ್ವಿ ರಾಜಕೀಯ ಮಾಡಿ ಹೇಳ್ವಿ ಗೈಸ್. ನಮ್ಮ ಮಮ್ಮಿಗೂ ನೆಗಡಿ ಬಂದ್ಬಿಟ್ಟಿತ್ತು ಗೈಸ್. ಪಂಕಮ್ಮ ಹೆಂಗ್ ಮತ್ತೆ ನಿಮ್ಮ ಸೊಸಿಗೆ ಬಂದೈತೆ ಅಂತಾರಲ್ಲ ನೆಗಡಿ? ಎಸ್ ಗೈಸ್, ಇಟ್ ಈಸ್ ಐ ಕಾಂಟ್ ಡೂ ಎನಿಥಿಂಗ್ ಅಟ್ ಆಲ್ ಗೈಸ್. ಅಂದ್ರೆ ಈಗ ಒಂದು ಸೀದಾ ಹೋಗ್ಬೇಕು ಗೈಸ್, ಸೂಜಿ ಹಾಕ್ಸ್ಬೇಕು ಬಂದ್ಬಿಡ್ಬೇಕು, ಎಕ್ದಮ್ ಕಮ್ಮಿ ಆಗೈತೆ. ಅದಕ್ಕೆ ಕರ್ಕೊಂಡು ಹೊಂಟೀನಿ ಗೈಸ್. ಈಗ ಬಾ ಮೇವ್ ಹೆಂಗೆ ಹೋಗೋಣ? ಹಾಂ, ನಾವು ಗಟ್ಟಿ ಮಂದಿ, ನಾವು ಮೊದ್ಲ ನಾವು ಗಟ್ಟಿ ಮಂದಿ ನಾವು ಮಾಡಿದ್ ನೋಡ್. ನನಗ ಇಂಜೆಕ್ಷನ್ ಮಾಡಿದ್ದಿನ ನೋವು. ಅಯ್ಯೋ ಯಪ್ಪ, ಅದು ಯಾವಾಗ ಮಾಡಿರಿ ಅದು ಗೈಸ್? ಅದು ಒಂದು ಸಂಬಂಧ 2 ವಾರ ಆಯ್ತು ಮಾಡಿ, ಈಗ ಇನ್ನೂ ನೋವಾಗತ್ತೈತೆ ನಾನು. ಅವೆಲ್ಲ ಬಿಡ್ರಿ ಮೇ ಅವೆಲ್ಲ. ಎಸ್ ಗೈಸ್, ಈಗ ಸ್ವಲ್ಪ ರೇಷನ್ ಗೀಷನ್ ತರೋದೈತೆ. ರೇಷನ್ ತಗೊಂಡು ವಯಸ್ಸವ್ರು ಕೊಡೋದೈತಿ. ಇವತ್ತು ಮಾಡ್ಕೊಂಬಂದಿರೋದು ವಯಸ್ಸವ್ರು ಕೊಡೋದೈತೆ. ಊಟ ಮಾಡೋದೈತೆ. ಊಟ ಮಾಡ್ಕೊಂಬಂದು ಸೀದಾ ಮತ್ತೆ ಶಾಪಿಂಗ್ ಹೋಗೋಣ. ಲೆಟ್ ಸಿ. ಈಗ ಊಟ ಮಾಡಲಿಲ್ಲರಿ ಇವತ್ತು ಆಗಲಿ ಊಟ. ಹಾಲು ಕುಡ್ದೀನಿ ಗೈಸ್. ಹಾಲು ಕುಡ್ದು ಈಗ ಸೀದಾ ಶಾಪಿಂಗ್ ಹೊಂಟೀನಿ. ನಮ್ಮ ಕೂಸು ಈ ಥರ ಮಕ್ಕಳ ಗೈಸ್, ಫುಲ್ ಆರಾಮ್ಸೆ ಬೆಚ್ಚಿಗೆ. ಸೊಲ್ಲೆ ಸೊನ್ನ ಅಪ್ಪುಜಿ ಅಪ್ಪುಜಿ ಪಪ್ಪು ಲೇ ಪಪ್ಪು ಸ್ವಲ್ಪ ಹೋಗ್ಬರ್ಲಿ. ಫುಲ್ ಗೈಸ್ ಆರಾಮ್ ಬೆಚ್ಚ ಮಕ್ಕಂಡೈತೆ. ನೋಡಿದ್ರೆ ನನಗೂ ನಿದ್ದೆ ಬರುತ್ತೆ. ಲೆಟ್ಸ್ ಗೋ ಗೈಸ್, ಬೀಗಲೈತೆ. ಎಸ್ ಲೆಟ್ಸ್ ಗೋ. ಫೈನಲಿ ಮನೆಗೆ ಬಂದ್ವಿ ಗೈಸ್. ಈಗ ತಿಕ್ಕೋ ಎಲ್ಲ ಮಾಡಿ ಮುಗಿಸಿ ಬಂದೀವಿ. ಎಸ್, ಈಗ ಗಾಡಿ ಒಂದು ನಮ್ಮದು ಹುಲಿ ಇಲ್ಲಿ ಕುಂತೈತಿ. ಈಗ ಒಳಗೆ ಇಡ್ಬೇಕು. ನಮ್ಮಮ್ಮಿ ಇದು ಬಾಕ ಗೇಡ್ ತೆಗಿ ಅಂತ ಹೇಳಿದ್ದೆ. ಎಸ್ ಲೆಟ್ಸ್ ಹೋಗಿ ತೆಗೆದು ಒಳಗಿಟ್ಟೆ ಪಾಚುವ ಮುಖ ಸಮಯ ಗೈಸ್. ಇವತ್ತು ಮತ್ತೆ ಹೊಸ ಸ್ಟಾಕ್ ಗೈಸ್. ಮತ್ತೆ ಈಗ ಫುಲ್ ಮತ್ತೆ ಹೊಸದು 100 ತರಿಸಿ. 100 ನಮ್ಗೆ ಆಗಲ್ಲ ಗೈಸ್. ನಿಯರ್ ಬೈ ಒಂದು 500 ತರಿಸ್ಬೇಕಂತ ಹೇಳ್ತೀವಿ. ಅದಕ್ಕೆ ಸ್ವಲ್ಪ ರೊಕ್ಕ ಬೇಕು. ಅದಕ್ಕೆ ಸ್ವಲ್ಪ ರೊಕ್ಕ ಜೋಡಿಸ್ಕೊಂಡು ತರಿಸ್ಬೇಕು. ಒಂದೊಂದು ವಾರಕ್ಕೆ ಆಗುತ್ತೆ ಗೈಸ್. ಇದು ಒಂದು ವಾರನೂ ಆಗಲ್ಲ. ಅದಕ್ಕೆ ತರ್ಸಮ್ ಗೈಸ್. ನೀವು ಊಟ ಮಾಡಿರಿ ಅಂತ ಅನ್ಕೊಂಡೀನಿ. ನಾವು ಊಟ ಆಗಿದ್ದು ಗೈಸ್. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬೇರೆ ಕಡೆ ಮಾಡ್ಸೋದಂದ್ರೆ ಮರೆಯೋಕೆ